ಇತ್ತೀಚೆಗೆ ರೈತನ ಮನೆಗೆ ಹೆಣ್ಣು ಕೊಡೋಕು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಕಮ್ಮಿ ಇಲ್ಲದಂತೆ ಕೃಷಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ನೂರಾರು ಜನರಿಗೆ ಕೆಲಸವನ್ನು ಕೊಟ್ಟು ಸಮಗ್ರ ಮತ್ತು ಸಾವಯವ ಕೃಷಿಕನಾಗಿ ಹೊರಹೊಮ್ಮಿದ್ದಾರೆ ಇವರು. ಹೀಗೆ ಜಮೀನಿನಲ್ಲಿ ತರಹೇವಾರಿ ಜಾನುವಾರು, ಫಲಪುಷ್ಪ ಗಿಡ ಬಳ್ಳಿಗಳು, ಹಚ್ಚ ಹಸಿರಿನ ಸೊಬಗಿನ ನಡುವೆ ಖುಷಿಯಾಗಿ ಜೀವನ ಸಾಗಿಸುತ್ತಿರುವ ರೈತನ ಹೆಸರು ರಾಧಾಕೃಷ್ಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಟಗಳ್ಳಿ ಗ್ರಾಮದ ಮಾದರಿ ರೈತ. ಬಿಎಸ್ಸಿ ಪದವೀಧರನಾದ ರಾಧಾಕೃಷ್ಣ ಪಿತ್ರಾರ್ಜಿತವಾಗಿ ಬಂದಿದ್ದ ಜಮೀನಿನಲ್ಲಿ 5 ತಲೆಮಾರುಗಳಿಂದ ಬೆಳೀತಾ ಇದ್ದ ತೆಂಗು, ಮಾವು, ಹುಣಸೆಗೆ ಬದಲಾಗಿ ಸೀಬೆ, ದಾಳಿಂಬೆ, ಪಪ್ಪಾಯಿ, ಕಬ್ಬು, ಹಲಸು, ನುಗ್ಗೆ, ಸೀತಾಫಲ, ನೇರಳೆ, ಟೊಮ್ಯಾಟೊ ಹೀಗೆ ನೂರಾರು ಬೆಳೆಗಳನ್ನು ಒಂದೇ ಜಮೀನಿನಲ್ಲಿ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಿ ಮಾದರಿಯಾಗಿದ್ದಾರೆ. ವಿಶೇಷ ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ರೀತಿಯಲ್ಲಿ ಸಮಗ್ರ ಕೃಷಿ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಪ್ರೇರೇಪಣೆ ನಮ್ಮ ತಂದೆ ತಾಯಿ. ಅವರು ನಂಬದಂಥ ಒಂದು ಪ್ರಕೃತಿ ಮಾತೆ ಮತ್ತು ಭೂಮಿನ ತಾಯಿ ಅಂತ ಕರೀತಾ ಇದ್ರು. ಅವರು ವರ್ಷಕ್ಕೆ ಭೂಮಿಗೆ ಅವರು ಉಳುಮೆ ಮಾಡಬೇಕಾಗಿದ್ರೆ ಪೂಜೆ ಮಾಡ್ತಾಯಿದ್ರು. ಉಳುಮೆ ಮಾಡೋ ದಿವಸ, ಬಿತ್ತನೆ ಮಾಡೋ ದಿವಸ ಪೂಜೆ ಮಾಡ್ತಾಯಿದ್ರು. ಕೊಯ್ಲಿಗೊಂದು ಸಲ ಪೂಜೆ ಮಾಡ್ತಾಯಿದ್ರು. ಮಧ್ಯದಲ್ಲಿ ಬೆಳೆಗೆ ಏನು ದೃಷ್ಟಿ ಆಗಬಾರ್ದು ಅಂತ ಹೇಳಿಬಿಟ್ಟು ಒಂದು ಇದು ಮಾಡ್ತಾಯಿದ್ರು. ಬೆಳೆ ಅಷ್ಟೇ ಅಲ್ಲದೆ ಹೈನುಗಾರಿಕೆಯಲ್ಲೂ ರಾಧಾಕೃಷ್ಣ ಸೈ ಅನಿಸಿಕೊಂಡಿದ್ದಾರೆ. ರೇಷ್ಮೆ, ಬೀಟಲ್ ತಳಿಯ 100 ಮೇಕೆ, 200 ಕುರಿ, 200 ನಾಟಿ ಕೋಳಿ, 2 ಮುಧೋಳ ನಾಯಿ, ಬೆಕ್ಕು, 4 ಜೊತೆ ಹಳ್ಳಿಕಾರ್ ತಳಿಯ ರಾಸುಗಳು, 50 ಸೀಮೆ ಹಸುಗಳು, ಮೊಲಗಳನ್ನು ಸಾಕಿದ್ದಾರೆ. ಪ್ರತಿದಿನ 200 ಲೀಟರ್ ಹಾಲು ಉತ್ಪಾದನೆ ಮಾಡುವ ಇವರು ಸಾಕಷ್ಟು ಜನರಿಗೆ ಉದ್ಯೋಗ ನೀಡಿದ್ದಾರೆ. ಹುಣಸೆ ಇದೆ, ಮಾವಿದೆ, ಜಮುನೇರಳೆ ಇದೆ, ತೆಂಗಿದೆ, ಸೀಬೆ ಇದೆ, ಸಪೋಟ ಇದೆ, ಸೀತಾಫಲ ಇದೆ, ಹಲಸಿದೆ, ನಳ್ಳಿ ಇದೆ, ನಿಂಬೆ ಇದೆ, ಬಾಳೆ ಇದೆ, ಪರಂಗಿ ಇದೆ. ಇನ್ನು ಹೇಳಕ್ಕೆ ಹೋದರೆ ಮತ್ತೆ ಇನ್ನು ಈ ಶ್ರೀಗಂಧ ಆಯಿತು. ಮತ್ತು ಈ ಜಾನುವಾರು ಮೇವಿಗೆ ನುಗ್ಗೆ ಮರ ಇದೆ, ಅದು ಬಹು ಉಪಯೋಗಿ. ಅದು ಔಷಧಿ ಗುಣ ಐತಿ ಅಂತೆ. ಊರಿನವರಲ್ಲಿ ನುಗ್ಗೆ ಸೊಪ್ಪಿಗೆ ಬರ್ತಾರೆ, ಕಾಯಿಗೆ ಬರ್ತಾರೆ, ಹೂವಿಗೂ ಬರ್ತಾರೆ. ಮತ್ತು ಅಗಸೆ ಇದೆ, ಅದು ಬಹು ಉಪಯೋಗಿ. ಮೇವಿಗಿದೆ, ಅದು ಹೂವಿಗೆ ಬರ್ತಾರೆ, ಅದ್ರ ಬೀಜಕ್ಕೆ ಬರ್ತಾರೆ. ಬಿಎಸ್ಸಿ ಪದವಿ ಮಾಡಿದ ಬಳಿಕ ಬೆಂಗಳೂರಲ್ಲಿ ಒಂದೊಳ್ಳೆ ಕೆಲಸ ಮಾಡಿಕೊಂಡು ಸೆಟಲ್ ಆಗಬಹುದಿತ್ತು. ಆದರೆ ರೈತಾಪಿ ತಂದೆ ತಾಯಿಗಳ ಪ್ರೇರಣೆಯಿಂದ ಮಾದರಿ ರೈತ ಎನಿಸಿಕೊಂಡಿದ್ದಾರೆ. ಮಳೆ ಇರಲಿ ಇಲ್ಲದೇ ಇರಲಿ, ಬರಗಾಲ ಬರಲಿ, ಪ್ರವಾಹ ಬರಲಿ, ಯಾವುದಕ್ಕೂ ಜಗ್ಗದ ರಾಧಾಕೃಷ್ಣ ಉತ್ತೂಳುವುದನ್ನ ಮಾತ್ರ ಬಿಡೋದಿಲ್ಲ ಅಂತಿದ್ದಾರೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.